ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ ಆವರಿಸಿದ ಹಿನ್ನೆಲೆ ಕೃಷಿ ಇಲಾಖೆಗೆ ಬಿತ್ತನೆ ಬೀಜಗಳನ್ನು ರೈತರು ವಾಪಸ್ ನೀಡಿದ್ದಾರೆ. ಇನ್ನು ಕೃಷಿ ಇಲಾಖೆಯ ವತಿಯಿಂದ ಮುಂಗಾರಿನಲ್ಲಿ ಬಿತ್ತನೆ ಮಾಡಲು ಬೀಜಗಳನ್ನು ಖರೀದಿಸಿದ್ದ ರೈತರು ವಿರೋಧ ಪಕ್ಷದ ವಿಪಕ್ಷ ನಾಯಕ ಆರ್. ಅಶೋಕ್ ಅವರ ಸಮ್ಮುಖದಲ್ಲಿ ಕೃಷಿ ಇಲಾಖೆಗೆ ವಾಪಸ್ ನೀಡಿದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿದ್ದರಿಂದ ಕಂಗಾಲಾಗಿರುವ ರೈತರು ಮೆಕ್ಕೆಜೋಳ ಬಿತ್ತಲು ಕೃಷಿ ಇಲಾಖೆಯಿಂದ ಈ ಒಂದು ಬಿತ್ತನೆ ಬೀಜಗಳನ್ನು ಖರೀದಿಸಿದರು. ಆದರೆ ಮುಂಗಾರು ಕೈಕೊಟ್ಟಿದೆ. ಬಿತ್ತನೆ ಮಾಡದೆ ಕೃಷಿ ಇಲಾಖೆಗೆ ಬಿತ್ತನೆ ಬೀಜಗಳ ಪಾಕೆಟ್ಗಳನ್ನು ರೈತರು ವಿರೋಧ ಪಕ್ಷ ನಾಯಕ ಆರ್. ಅಶೋಕ್ ಅವರ ಸಮ್ಮುಖದಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಅವರಿಗೆ ವಾಪಸ್ ನೀಡಿದರು. ಜಿಲ್ಲೆಯಲ್ಲಿ ಕೇವಲ 46ರಷ್ಟು ಮಾತ್ರ ಬಿತ್ತನೆಯಾಗಿದೆ. ಮಳೆಯಿಲ್ಲದೆ ಬರದಿಂದ ತತ್ತರಿಸಿ ರೈತರು ಹೋಗಿದ್ದಾರೆ. ಇದರಿಂದ ಬಿತ್ತನೆಗಾಗಿ ತಂದಿಟ್ಟುಕೊಂಡಿದ್ದ ಬೀಜಗಳನ್ನು ಹಾಗೆಯೇ ನಗರದ ಪ್ರವಾಸಿ ಮಂದಿರದಲ್ಲಿ ಬಿಲ್ ಸಮೇತ ಈ ಒಂದು ಆರ್. ಅಶೋಕ್ ಅವರ ನೇತೃತ್ವದಲ್ಲಿ ಕೃಷಿ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಸರ್ ಹಿಂದಕ್ಕೆ ರೈತರೆಲ್ಲ ಬಿತ್ತನೆ ಬೀಜವನ್ನು ತೆಗೆದುಕೊಂಡು ಹೋಗಿದ್ರು. ಮಳೆ ಬರುತ್ತೆ, ಬೆಳೆ ಬೆಳೆಯೋಣ ಅಂತೇಳಿ. ಈಗ ಮಳೆನೂ ಬರಲಿಲ್ಲ. ಬಿತ್ತನೆ ಬೀಜನೆಲ್ಲ ವಾಪಸ್ ತಗೊಂಡೋಗಿ ಆ ಬೀಜದ ಅಂಗಡಿಗಳೇನಿದೆ ಅದಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ಬಿಲ್ ಸಮೇತ ಆಗ್ರೋ ಇಂಡಸ್ಟ್ರಿ ವಾಪಸ್ ತಗೊಂಡೋಗಿ ಎಲ್ಲ ರೈತರು ವಾಪಸ್ ತಗೊಂಡೋಗಿ ಕೊಡ್ತಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಬರಗಾಲ ಅಂತ ಘೋಷಣೆ ಮಾಡಿ ರೈತರಿಗೆ ಆಗಿರ್ತಕ್ಕಂಥ ಹಾನಿಗೆ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಮೆಕ್ಕೆಜೋಳ ಬೀಜವನ್ನು ತಗೊಂಡೋಗಿದ್ದೇವೆ. ಮಳೆಯಿಂದ ವಾಪಸ್ ಕೊಡ್ತಾ ಇದ್ದೀವಿ. ಜಾಂಪಂಡ ಪಂಚಾಯತ್ ಬೀಜ ದುಡ್ಡನ್ನು ವಾಪಸ್ ಕೊಡ್ತಾರೆ ಅಂತ ವಾಪಸ್ ಮಾಡ್ತಾ ಇದ್ದೀವಿ.